ಭಾಳ ಭಾಳ ಅನಾಹುತ ಮಾಡ್ತದೆ. ಇಲ್ಲಿ ಗಂಗಾವತಿ ಅಂತ ಹೆಸರು ಕೇಳಿರಲ್ರಿಪ್ಪ. ಒಂದೊಂದು ಗೋಧೂಳಿ ಸಮಯದೊಳಗೆ ಅಕ್ಷತೆ ಕಟ್ತಿರ್ತಾರೆ ಅವರು. ಸಾಯಂಕಾಲ ಟೈಮ್ದೊಳಗೆ ಮದುವೆ ಆಗೋ ಸಂದರ್ಭ ಅದು. ಇನ್ನೇನು ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಬೇಕು ಅನ್ನೋದ್ರೊಳಗೆ ಕರೆಂಟ್ ಹೋಗ್ಬಿಡುತ್ತೆ ನೋಡ್ರಿ. ಒಂದು 2 ನಿಮಿಷ ಬಿಟ್ಟು ಕರೆಂಟ್ ಬಂತು, ಅವ್ರು ಅತ್ತಿ ಕೊಳ್ಳ ಕಟ್ಟಿದ್ದ. ಎಂಥ ರೀತಿಯ ಭೇದ ಭಾವ ಮಾಡದೆ ಎಲ್ಲರನ್ನೂ ನನ್ನವರು ತನ್ನವರು ಅಂತ ತಿಳ್ಕೊಂಡು ಜಗತ್ತಿಗೆ ಬೇಕಾಗ್ತಾ ಇದ್ದಾನ, ಬೆಳಕನ್ನು ಕೊಡ್ತಾ ಇದ್ದಾನ ಬಸವಣ್ಣ. ಬಸವಣ್ಣನನ್ನು ನೋಡಬೇಕು ಅಂತ ತಿಳ್ಕೊಂಡು ಎಲ್ಲ ಕಡೆಯ ಜನ ಕಲ್ಯಾಣದ ಕಡೆಗೆ ಬರಾಕತ್ರು. ಹೆಂಗೆ ಎಲ್ಲ ನದಿಗಳು ಹರಿದು 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 ಕಟ್ಟ ಕಡೆಗೆ ಸಮುದ್ರಕ್ಕೆ ಹೆಂಗೆ ಬರ್ತಾವ, ಹಂಗೆ ಎಲ್ಲ ಕಡೆಯ ದಾರಿಗಳು ಎಲ್ಲ ಎಲ್ಲಿ ಕೂಡಾಕತ್ತು ಅಂತಂದ್ರೆ ಬಸವಣ್ಣನ ಕಲ್ಯಾಣಕ್ಕೆ ಕೂಡಾಕತ್ತು. ಅಷ್ಟು ಜನ ಬಸವಣ್ಣನನ್ನು ನೋಡಾಕಂತ ಬರಾಕತ್ರು, ಬೇಡಾಕಂತ ಬರಾಕತ್ರು. ಬಂದವ್ರ ಜೊತೆಗೆ ಪ್ರೀತಿಯಿಂದ 4 ಮಾತು ಮಾತಾಡ್ತಾನ ಬಸವಣ್ಣ. ತನ್ನ ಮಹಾಮನೆಯೊಳಗೆ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಪ್ರಸಾದವನ್ನು ಮಾಡಿಸ್ತಾನ, ಅವರಿಗೆ ಆಶ್ರಯವನ್ನು ಕೊಡ್ತಾನ. ಒಂದು ದಿವಸ ಏನಾಯ್ತು ಅಂತಂದ್ರೆ, ಬಹಳ ದೂರದಿಂದ ಒಂದು ದೊಡ್ಡ ಜಂಗಮರ ಹಿಂಡೇ ಬಂದುಬಿಡ್ತು ಕಲ್ಯಾಣಕ್ಕೆ. ಬಸವಣ್ಣ ಬೇಡದವರಿಗೆ ಬೇಡಿದ್ದು ಕೊಡ್ತಾನ, ನಾವು ಬೇಡಬೇಕು ಅಂತ ತಿಳ್ಕೊಂಡು ಒಂದು ದೊಡ್ಡ ಜಂಗಮರ ಹಿಂಡೇ ಬಂದುಬಿಡ್ತು. ಸಾಲು ಹಿಂಗೆ ಹಚ್ಚಿದ್ರೆ ಎಷ್ಟು ದೂರ ನೋಡ್ತಿ ಅಷ್ಟು ದೂರ, ಅಷ್ಟು ದೊಡ್ಡ ಸಾಲು ಹತ್ತಿ ಬಿಡ್ತು. ಬಸವಣ್ಣ ಯಾರ್ಯಾರು ಬರ್ತಾರ, ಯಾರ್ಯಾರು ಏನೇನು ಕೇಳ್ತಾರ, ಸಂಗಮನಾಥ ಸಂಗಮನಾಥ ಅನ್ಕೊಂತ ಬೇಡದವರಿಗೆ ಬೇಡಿದ್ದು ಕೊಡಾಕತ್ತ 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 ಕೊಡಾಕತ್ತ. ಆ ರಾಜ್ಯದ ಬೊಕ್ಕಸದೊಳಗೆ ಇರ್ತಕ್ಕಂಥ ಎಲ್ಲ ಸಂಪತ್ತು ಹಿಂಗೆ ಕೊಡ್ತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ಕಟ್ಟು ಕಡೆಗೆ ಉಳಿದಿರ್ತಕ್ಕಂಥ ಜಂಗಮ ಅಂತನ ಬಸವಣ್ಣ ಬೇಡದವರಿಗೆ ಬೇಡಿದ್ದು ಕೊಟ್ಟಿ. ಈಗ ರಾಜ್ಯದ ಬೊಕ್ಕಸದೊಳಗೆ ಎಷ್ಟು ಸಂಪತ್ತದ ಅಲ್ಲ, ಆ ಸಂಪತ್ತೆಲ್ಲ ನೀನು ನನಗೆ ಒಬ್ನಿಗೆ ಕೊಡ್ಬೇಕು ಅಂದವ. ನೋಡ್ರಿ ಮನುಷ್ಯಾಗ ಆಶೆ ಅನ್ನೋದು ಹೆಂಗಿರ್ತದ, ಮನುಷ್ಯಾಗ ಆಶೆ ಅನ್ನೋದು ಹೆಂಗಿರ್ತದ. ಈಗ ಒಬ್ರು ಕೊಡಾಕತ್ತಾರ ಅಂತಂದ್ರೆ ಎಷ್ಟು ಬೇಕು ಅಟ್ಟ ಇಸ್ಕೋಬೇಕು. ಆಕಳು ಹಿಂಡ್ತದ ಅಂತಂದ್ರೆ ರಕ್ತ ಬರೋ ತನಕ ಹಿಂಡ್ರಿ ಹೆಂಗ. ಆದರೂ ಕೂಡ ಬಸವಣ್ಣ ಇಲ್ಲ ಅನ್ಲಿಲ್ಲ. ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತು ನೀ ನನಗ ಕೊಡು ಅಂದ ಜಂಗಮ. ಆಗ್ಲಿ ಅಂದ ಅವ. ಕೊಡುವಾತ ಸಂಘ ಕೊಂಬುವಾತ ಸಂಘ ಅಂತ ತಿಳ್ಕೊಂಡು ಬೊಕ್ಕಸದಾಗ ಇರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತು ಬಂದಿರತಕ್ಕಂತಹ ಜಂಗಮನಿಗೆ ದಾನವಾಗಿ ಕೊಟ್ಟರು ಬಸವಣ್ಣವರು. ಇದನ್ನು ನೋಡ್ದ ಕೊಂಡಿ ಮಂಚಣ್ಣ. ನೋಡಿದ ಕೂಡಲೇ ಅಂತಾನ, ಸಿಕ್ಕ ಬಸವಣ್ಣ ಇವತ್ತು ನನ್ನ ಕೈಯಾಗ, ಬಿಡಬಾರ್ದವನು. ಇದ್ದಿರ್ತಕ್ಕಂಥ ಸಂಪತ್ತು ಬೊಕ್ಕಸದ ಸಂಪತ್ತು ಅಂತಂದ್ರೆ ಅದು ರಾಜ್ಯದ ಸ್ವತ್ತು, ರಾಜನ ಸ್ವತ್ತು. ಏನು ಪೂರ್ತಿ ಏನೇ ತಂದ ಅನ್ನುವಂಗೆ ಇವ ಇದ್ದಿದ್ದೆಲ್ಲ ದಾನ ಮಾಡ್ಯಾನ ಬಸವಣ್ಣ. ಇವ ಸಿಕ್ಕ ನನ್ನ ಕೈಯಾಗ ಅಂತ ತಿಳ್ಕೊಂಡು ಓಡ್ಕೊಂತ ಬಂದವನ ಮಹಾರಾಜನಿಗೆ ಚಾಡಿ ಹೇಳಿಬಿಟ್ಟ. ಯಾರು? ಕೊಂಡಿ ಮಂಚಣ್ಣ. ರಾಜ, ಬಸವಣ್ಣ ಭಾಳ ಪ್ರಾಮಾಣಿಕ, ಭಾಳ ಶ್ರೇಷ್ಠ, ಭಾಳ ಒಳ್ಳೆಯವ, ಅವನ ಹಸ್ತ ಭಾಳ ಶುದ್ಧಿ ಅಂತ ತಿಳ್ಕೊಂಡು ಇಡೀ ಕಲ್ಯಾಣ ರಾಜ್ಯದ ಇಡೀ ಬೊಕ್ಕಸದ ಜವಾಬ್ದಾರಿಯನ್ನೇ ನೀ ಅವನ ಮೇಲೆ ಬಿಟ್ಟು ಇನ್ನು ರಾಜ್ಯ ನಡೆಸೋದು ಹೆಂಗ? ಇದ್ದಿರ್ತಕ್ಕಂಥ ಸಂಪತ್ತೆಲ್ಲ ಬಂದಿರತಕ್ಕಂಥ ಜಂಗಮರಿಗೆ ದಾನ ಮಾಡಿಬಿಟ್ಟಾನ ಬಸವಣ್ಣ. ಇನ್ನು ರಾಜ್ಯ ನಡೆಸೋದು ಹೆಂಗ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ಚಾಡಿ ಹೇಳ್ದ, ಹೌದೇನು ಸಂಪತ್ತೆಲ್ಲ ಕೊಟ್ಟ, ಬಸವಣ್ಣ ಇದ್ದಿದ್ದೆಲ್ಲ ಕೊಟ್ಟ, ಹೆಂಗೆ ರಾಜ್ಯ ನಡೆಸಬೇಕು, ಹೆಂಗೆ ಕಾರ್ಬಾರ್ ನಡೆಸಬೇಕು? ರಾಜ ಭಾಳ ಚಲೋ, ಮೈಯೆಲ್ಲ ಬಂಗಾರ, ಕಿವಿ ಒಂದ ಕಬ್ಬಣದಿತ್ತು. ಹೆಂಗಿದ್ದ ಅಂತಂದ್ರೆ ಬಿಜ್ಜಳ ಮಹಾರಾಜ ಬಸವಣ್ಣನ ಮೇಲೆ ಭಾಳ ವಿಶ್ವಾಸ. ಬಸವಣ್ಣ ಅಂದ್ರೆ ಪಂಚಪ್ರಾಣ. ಆದ್ರೆ ಯಾರೇ ಚಾಡಿ ಹೇಳಿದ್ರೆ ಪಟಕ್ನೆ ನಂಬಿ ಬಿಡ್ತಿದ್ದ. ಇದ್ದಿದ್ದೆಲ್ಲ ಕೊಟ್ಟ, ಇನ್ನು ರಾಜ್ಯ ಹೆಂಗೆ ನಡೆಸೋದು ನೋಡೋಣ ಬಾ ಅಂತ ತಿಳ್ಕೊಂಡು ಯಾವಾಗ ರಾಜ ಕೊಂಡಿ ಮಂಚಣ್ಣನ ಜೊತೆಗೆ ಆ ರಾಜ್ಯದ ಬೊಕ್ಕಸು ಇರ್ತಕ್ಕಂಥ ಖಜಾನೆ ಖೋಲಿಗೆ ಬರ್ತಾನ. ಏನೋ ಬಸವಣ್ಣ, ಇದ್ದಿರ್ತಕ್ಕಂಥ ಸಂಪತ್ತೆಲ್ಲ ಜಂಗಮರಿಗೆ ದಾನ ಮಾಡಿ ಅಂತ, ಮತ್ತು ಇನ್ನು ಈ ರಾಜ್ಯ ನಡೆಸೋದು ಹೆಂಗ ಅಂತ ತಿಳ್ಕೊಂಡು ರಾಜ ಬಸವಣ್ಣಗೆ ಕೇಳೋದೇ ತಡ. ಆವಾಗ ಬಸವಣ್ಣನವರು ರಾಜ್ಯದ ಬೊಕ್ಕಸದ ಕಡೆಗೆ
ತಮ್ಮ ಪಂಚಪರುಷದ ದೃಷ್ಟಿಯನ್ನು ಬೀರಿದಾಗ ರಾಜ್ಯದ ಬೊಕ್ಕಸು ತುಂಬಿದ್ದು ಹೆಂಗಿತ್ತು ಹಂಗ ತುಂಬಿಬಿಟ್ಟಿತ್ತಂತ. ಮೊದಲಿನಕ್ಕಿಂತ ಯಾವಾಗ ರಾಜ್ಯದ ಬೊಕ್ಕಸ್ಸು ಸಿರಿ ಸಂಪತ್ತಿನಿಂದ ತುಂಬಿತ್ತು, ಆವಾಗ ರಾಜ ಅಂತಾನ, ಏನೋ ಮಂಚಣ್ಣ ಬರೇ ಚಾಡಿ ಹೇಳುದಾತಲೋ ನಿಂದ ಹಣೆ ಬರ, ಒಂದು ನಾಣ್ಯ ಸಹಿತ ಇಲ್ಲ ಅಂತಿ, ನೋಡು ರಾಜ್ಯದ ಬೊಕ್ಕಸೆಲ್ಲ ತುಂಬಿ ಬಿಟ್ಟದ ಅಂತ ತಿಳ್ಕೊಂಡು ಯಾವಾಗ ರಾಜ ಕೊಂಡಿ ಮಂಚಣ್ಣಗೆ ಬೈದ ಹೋದ, ಆವಾಗ ಕೊಂಡಿ ಮಂಚಣ್ಣ ರಾಜ ಹೋದ್ವಳಕಂತನಂತ, ಏನೋ ಬಸವಣ್ಣ ನೀ ಸಂಪತ್ತೆಲ್ಲ ದಾನ ಮಾಡಿದ್ದು ಸ್ವತಃ ನನ್ನ ಕಣ್ಣೇ ನೋಡ್ಯಾವ, ಇದ್ದಿದ್ದೆಲ್ಲ ನೀ ದಾನ ಮಾಡಿದ್ದು ಅದು ನಿನಗೂ ಕೂಡ ಗೊತ್ತದ, ಆದ್ರೆ ಎಲ್ಲ ಸವದಿರ್ತಕ್ಕಂಥ ಈ ಸಂಪತ್ತು ಮತ್ತೆ ಹೆಂಗೆ ತುಂಬಿತು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಕೇಳಿದಾಗ ಬಸವಣ್ಣವ್ರಂತಾರಂತ, ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದ ಹೆದ್ವರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದು ನೋಡಯ್ಯ. ಕೊಂಡಿ ಮಂಚಣ್ಣವರೇ, ನೀವು ಹೇಳಿದ ಖರೆ ಅದ, ಇಲ್ಲ ಅಂತಲ್ಲ, ಆದ್ರೆ ಪರಮಾತ್ಮ ಕೊಡಕ್ಕೆ ಶುರು ಮಾಡ್ದ ಅಂತಂದ್ರೆ ಇಟ್ಕೊಳ್ಳೋಕೆ ಜಗ ಸಾಲುವುದಿಲ್ಲ. ಯಾಕೆ? ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಬ್ಯಾಡ 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 ಅಂದ್ರೂ ಕೂಡ ಬರ್ತದ ಅಂತಿರ್ತಾರೇನಿಲ್ರಿಪ್ಪ. ಏನಪ್ಪ ಏನು ಸಂಪತ್ತು, ಅವ ಬ್ಯಾಡ ಬ್ಯಾಡ ಅಂದ್ರೂ ಸಹಿತ ಅವನ ಮನೆ ತುಂಬಿ ಬಿಟ್ಟದಂತಾರೆ. ಯಾಕೆ? ಪರಮಾತ್ಮ ಕೊಡಕ್ಕೆ ಶುರು ಮಾಡ್ದ ಅಂತಂದ್ರೆ ಇಟ್ಕೊಳ್ಳೋಕೆ ಜಾಗ ಸಾಲೋದಿಲ್ಲ. ಹಿಂದಿಯೊಳಗೊಂದೇನೋ ಮಾತು ಐತಲ್ಲ, ಭಗವಾನ್ ದೇನೇಕೋ ಶುರು ಕರೇತೋ ಛಪ್ಪರ್ ಫಾಡ್ಕೆ ದೇತಾ ಹೈ ಅಂತ, ಲೇನೇಕೋ ಶುರು ಕರೇತೋ ಚಮಡಿ ಉಗಾಡ್ ಕರ್ ಲೇತಾ ಹೈ ಅಂತ. ಕೊಡಾಕ ಶುರು ಮಾಡ್ದ ಅಂತಂದ್ರೆ ಮ್ಯಾಲಿಂದ ಏನದು ನಾವು ಮುಚ್ಚಿಗೆ ಏನಂತೀವಿ ಅದಕ್ಕೆ, ಆ ಮಾಳ್ಗಿ ಸಹಿತ ಹಿಂಗೆ 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 ತುಂಬಿ ಕೊಡ್ತಾನಂತ, ಹಿಂಗೆ ತುಂಬಿ ತುಳುಕ್ತದಂತ. ಪರಮಾತ್ಮ ಕೊಡಾಕ್ ಶುರು ಮಾಡ್ದಂತ, ತೊಗೊಳಕ್ಕೆ ಶುರು ಮಾಡಿದ್ರೆ ಚರ್ಮ ಸುಲಿದು ತಗೋತಾನಂತ, ಒಂದು ನಯ ಪೈಸೆ ಸಹಿತ ಬಿಡೋದಿಲ್ಲ ಅಂತ. ಯಾಕೆ? ಅದಕ್ಕೆ ಅಂತಾರೆ ಬಸವಣ್ಣವರು, ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ಹೆಂಗೆ ಬರ್ತದ ಅಂತಂದ್ರೆ ಹರಿದ ಹೆದ್ವರೆಯು ಕೆರೆ ತುಂಬಿದಂತಯ್ಯ. ಜೋರಾಗಿ ಮಳೆ ಬಂದು 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 ಎಲ್ಲ ಒಡ್ಡೆಲ್ಲ ತುಂಬಿ ಅರಣಿ ತುಂಬಿ ಕೆರೆ ತುಂಬಿ ಹೆಂಗೆ ಮ್ಯಾಲ ಹಿಂಗೆ ಚಲ್ತದ, ಹಂಗೆ ಸಂಪತ್ತು ಕೊಡ್ತಾನಂತ ಪರಮಾತ್ಮ. ಹರಿದ ಹೆದ್ವರೆ ಅಂತ ಕರೀತಾರೆ ಅದಕ್ಕೆ. ನೀರು ಬಂದು ಹರಿದು 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 ಮ್ಯಾಲ ಏನು ತುಂಬಿ ತುಳುಕಿ ಹೋಗ್ತದಲ್ಲ, ಹರಿದ ಹೆದ್ವರೆ. ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದ ಹೆದ್ವರೆಯು ಕೆರೆ ತುಂಬಿದಂತಯ್ಯ. ಕೆರೆ ತುಂಬದಂಗದು ಹರಿದ ನೀರು ಬಂದು. ನೆರೆಯದ ವಸ್ತು ನೆರೆವುದು ನೋಡಯ್ಯ. ಏನು ಆಗಲಾರದ್ದು ಸಹಿತ, ಅಸಾಧ್ಯ ಇದ್ದಿದ್ದು ಸಹಿತ ಸಾಧ್ಯ ಆಗ್ತದೆ. ಯಾಕೆ? ಪರಮಾತ್ಮನ ಕೃಪಾ ಆಯಿತು ಅಂತಂದ್ರೆ. ಅರಸು ಪರಿವಾರ ಕೈವಾರ ನೋಡಯ್ಯ. ಅಧಿಕಾರಿಗಳು, ರಾಜರು, ಮಹಾರಾಜರು ನಾವು ಹೇಳ್ದಂಗೆ ಕೇಳ್ತಾರಂತ. ಯಾಕೆ? ಪರಮಾತ್ಮನ ಅನುಗ್ರಹ ಆಯಿತು ಅಂತಂದ್ರೆ. ಅದಕ್ಕೆ ಬಸವಣ್ಣವರಂತಾರೆ, ಕೊಂಡಿ ಮಂಚಣ್ಣ ಪರಮಾತ್ಮನ ಅನುಗ್ರಹ ಎಲ್ಲವೂ ಕೂಡ ಕೂಡಲ ಸಂಗಮನ ಆತನ ಅಪೇಕ್ಷೆ. ಹೀಗಾಗಿ ಕೊಡುವಾತ ಸಂಘ ಕೊಂಬುವಾತ ಸಂಘ, ನಾ ಕೊಡುವೆನೆಂಬುವರ ಬಾಯಲ್ಲಿ ಬಾಲ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಬಸವಣ್ಣವ್ರ ಭಕ್ತಿ, ಕಲ್ಯಾಣ, ರಾಜ್ಯ ಎಲ್ಲ ವಿಶ್ವದ ತುಂಬ ಎಲ್ಲ ಬಸವಣ್ಣನ ಕೀರ್ತಿ ಹಬ್ಬಿ ಬಿಡುತ್ತು. ಬಸವ ಕಲ್ಯಾಣದೊಳಗೆ ಅನೇಕ ಶಿವನ ದೇವಸ್ಥಾನಗಳು. ಅಲ್ಲಿ ಕೇತಲೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ. ಬಹುತೇಕ ನೀವು ಬಸವ ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಅನೇಕ ದೇವಸ್ಥಾನಗಳನ್ನು ನೀವು ನೋಡ್ತೀರಿ. ಆ ಕೇತಲೇಶ್ವರ ದೇವಸ್ಥಾನದೊಳಗೆ ಆ ದಿವಸ ವಿಶೇಷ ಪೂಜಾ ಇರ್ತದ. ಅದು ರಾಜನಿಗೆ ಆಮಂತ್ರಣ ಇರ್ತದ. ಆಯಿತು ನಡಿ ಬಸವಣ್ಣ, ನೀನು ನಡಿ ಅಂತ ತಿಳ್ಕೊಂಡು ಬಸವಣ್ಣನನ್ನು ಕರ್ಕೊಂಡು ಬರುವಾಗ ಕೊಂಡಿ ಮಂಚಣ್ಣ, ಮಹಾರಾಜರ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರೆ ರಾಜನ ಬೆನ್ನು ಹತ್ತಿ ಕೊಂಡಿ ಮಂಚಣ್ಣನು ಕೂಡ ಆ ಕೇತಲೇಶ್ವರನ ದೇವಸ್ಥಾನಕ್ಕೆ ಬಂದ. ಮಂಗಳಾರತಿದೆಲ್ಲ ಮುಗೀತು. ಆವಾಗ ಅಲ್ಲಿ ಪೂಜಾ ಮಾಡ್ತಕ್ಕಂಥ ಪೂಜಾರಿ, ಅರ್ಚಕರು ಇರ್ತಾರಲ್ಲ, ಸ್ವಾಮಿಗಳು, ದೇವ್ರ ಪೂಜಾ ಮಾಡೋರು, ಆ ದೇವರ ಮೇಲೆ ಇರ್ತಕ್ಕಂಥ ಒಂದು ಹೂವ ಪತ್ರಿ ಆ ರಾಜನಿಗೆ ಆಶೀರ್ವಾದ ರೂಪ ಕೊಡೋದ್ರೊಳಗೆ ಏನಾಯ್ತು ಅಂತಂದ್ರೆ, ಆ ಪೂಜಾರಿ ತಲೆಯಾಗಿರ್ತಕ್ಕಂಥ ಆ ಜಡೆಯಲ್ಲಿರ್ತಕ್ಕಂಥ ಒಂದು ಕೂದಲ
ಈ ಹೂವ ಪತ್ರಿ ಜೊತೆಗೆ ಏನಾಯ್ತು, ರಾಜನ ಉಡಿಯೊಳಗೆ ಬಿತ್ತು. ಇದನ್ನು ಕೊಂಡಿ ಮಂಚಣ್ಣ ನೋಡ್ದ. ನೋಡಿ ಬೈಯಾಕ ಶುರು ಮಾಡಿಬಿಟ್ಟ. ಏನೋ ಪೂಜಾರಿ, ಗೊತ್ತಾಗ್ತದೋ ಇಲ್ಲೋ, ಮಹಾರಾಜರಿಗೆ ಹೂವ ಪತ್ರಿ ನೀನು ಪ್ರಸಾದ ರೂಪದೊಳಗೆ ಕೊಡೋದು ಬಿಟ್ಟು ನಿನ್ನ ತಲೆಯನ್ನು ಕೂದಲ ನೀ ಕೊಡಾಕತ್ತೀಯಲ್ಲ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಏನು ಮಾಡ್ದ, ಆ ಪೂಜಾರಿ ಮ್ಯಾಲೆ ಸಿಟ್ಟಿಗೆದ್ದ. ಪಾಪ ಆ ಪೂಜಾರಿ ದೈನ್ಯ ಭಾವದಿಂದ ಬಸವಣ್ಣವ್ರ ಕಡೆಗೆ ನೋಡ್ದ. ಇನ್ನೇನು ರಾಜ ಆ ಪೂಜಾರಿಗೆ ಬೈಬೇಕು ಅನ್ನುವಷ್ಟರೊಳಗೆ ಬಸವಣ್ಣವ್ರಂತಾರ, ಮಹಾರಾಜರ ಆ ಪೂಜಾರಿಗೆ ಏನು ಅನ್ನಕ್ಕೆ ಹೋಗಬೇಡ್ರಿ, ಯಾಕೆ ಇವತ್ತು ವಿಶೇಷ ಪೂಜೆಯ ಜಯಮಂಗಲಂ ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಅಲ್ಲ, ನಮ್ಮ ಕಮಿಟಿಯವ್ರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಲೈಟಿನ ವ್ಯವಸ್ಥೆ ಮಾಡ್ಯಾರಲ್ಲ, ಎಟ್ಟರ ತಯಾರಿರ್ಬೇಕಂತೀನಿ ನಿಮ್ದು. ಏನಿದು ಪುರಾಣ, ಏನು ವೈಭವ, ಏನು ದಾಸೋಹದ ವ್ಯವಸ್ಥೆ, ಎಷ್ಟು ಒಂದು ಅಚ್ಚುಕೆಟ್ಟು. ನಾವು ಬೇರೆ ಕಡೆ ಹೋಗಿರ್ತೀವಿ ಸರಿ, ಇಟ್ಟು ಬೇಗ ಕರೆಂಟ್ ಬಂದಿದ್ದು ಎಲ್ಲಿ ಇತಿಹಾಸನೇ ಇದ್ದಿದ್ದಿಲ್ಲ. ಜೋರಾದ ಚಪ್ಪಾಳೆ ಇರ್ರಿ. ಯಾಕಂತಂದ್ರೆ ಈ ಕರೆಂಟ್ ಅಂದ್ರೆ ಹೆಂಗ್ರಿವ, ಲವ್ ಮ್ಯಾರೇಜ್ ಮಾಡ್ಕೊಂಡು ಹುಡುಗಿದ್ದಂಗಿದು, ಯಾವಾಗ ಕೈ ಕೊಡ್ತದೋ ಗೊತ್ತಾಗೋದಿಲ್ಲ. ನಮ್ಮೊಬ್ಬರು ಗೆಳೆಯರಿದ್ರು ಕಾಶಿಯೊಳಗೆ, ಅವ್ರು ನಾವು ಕೂಡ ಕಲ್ತಿದ್ವಿ. ಅವರು ಒಬ್ಬ ಮಠದ ಸ್ವಾಮಿಗಳ. ಏನಾಯ್ತು ಅಂತಂದ್ರೆ ಒಂದು ಹುಡುಗಿ ಮೇಲೆ ಪ್ರೀತಿ ಬಂತು ಅವರಿಗೆ, ಮದುವೆ ಮಾಡ್ಕೊಂಡು ಬಿಟ್ರು. ಒಂದು ಪ್ರಸಂಗದೊಳಗೆ ಹೇಳಿದ್ರು ನನಗೆ, ಏನು ಉಪಯೋಗ ಇಲ್ಲರಪ್ಪ ಇದು ಜೀವನ, ನಾ ಸ್ವಾಮಿ ಆದ್ರನ್ನ ಬೇಸಿತ್ತು, ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಹೆಂಗಾತು ಅಂತಂದ್ರೆ ಕರೆಂಟ್ ಆದಂಗೆ ಆಗಿಬಿಡ್ತು ನನ್ನ ಜೀವನ ಅಂತೇಳಿ ಭಾಳ ಚಂದ ಹೇಳಿದ್ರು ಅವರು. ನನಗೆ ಸ್ವಲ್ಪ ಇನ್ನೂ ನೆನಪಿಗೆ ಆಗ್ತಾ ಇಲ್ಲ ಅದು. ಈ ಕರೆಂಟ್ ಭಾಳ ಅನಾಹುತ ಮಾಡ್ತದೆ. ಇಲ್ಲಿ ಗಂಗಾವತಿ ಅಂತ ಹೆಸರು ಕೇಳಿರಲ್ರಿಪ್ಪ, ಒಂದೊಂದು ಗೋಧೂಳಿ ಸಮಯದೊಳಗೆ ಅಕ್ಷತೆ ಕಟ್ತಿರ್ತಾರೆ ಅವರು, ಸಾಯಂಕಾಲ ಟೈಮ್ದೊಳಗೆ ಮದುವೆ ಆಗೋ ಸಂದರ್ಭ ಅದು. ಇನ್ನೇನು ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಬೇಕು ಅನ್ನೋದ್ರೊಳಗೆ ಕರೆಂಟ್ ಹೋಗ್ಬಿಡ್ತು ನೋಡ್ರಿ. ಒಂದು 2 ನಿಮಿಷ ಬಿಟ್ಟು ಕರೆಂಟ್ ಬಂತು, ಅವ್ರು ಹತ್ತಿ ಕೊಳ್ಳ ಕಟ್ಟಿದ್ದ. ಎಂಥ ಫಜಿತಿ ಇದು. ಜಯ ನಮ ಪರಾಪತಿ ಶಿವ ಹರ ಹರ ಮಹಾದೇವ. ಯಾವಾಗ ಆ ಕೇತಲೇಶ್ವರ ದೇವಸ್ಥಾನದ ಪೂಜಾರಿ ರಾಜನ ಉಡಿಯೊಳಗೆ ಹೂವಾ ಪತ್ರಿ ಹಾಕೋ ಟೈಮ್ದಾಗ ಏನಾಯ್ತು ಅಂತಂದ್ರೆ ಅವನ ತಲೆಯಾಗ, ಅವನಿಗೂ ಜಡಿ ಇರ್ತಾವ, ಪಾಪ ಪೂಜಾರಿಗೆ ಜಡಿ ಇರ್ತಾವ, ಅವನದೊಂದು ಕೂದಲ ರಾಜನ ಕೈಯೊಳಗೆ ಅಂದ್ರೆ ಆ ಪ್ರಸಾದ ಆ ಹೂವಾ ಪತ್ರಿ ಜೊತೆಗೆ ಬಂತು. ಕೊಂಡಿ ಮಂಚಣ್ಣ ಸಿಟ್ಟಿಗೆದ್ದ. ಪೂಜಾರಿ, ಗೊತ್ತಾಕತಿ ಇಲ್ಲೋ, ರಾಜನಿಗೆ ಹೂವಾ ಪತ್ರಿ ಪ್ರಸಾದ ರೂಪದೊಳಗೆ ಕೊಡೋದು ಬಿಟ್ಟು ನಿನ್ನ ತಲೆಯನ್ನು ಕೂದಲು ಕೊಡಾಕತ್ತಿಯಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದ. ರಾಜ ಇನ್ನೇನು ಸಿಟ್ಟಿಗೆ ಎಳಮಿದ್ದ. ಆವಾಗ ಬಸವಣ್ಣವ್ರು ಅಂತಾರಂತ, ಮಹಾರಾಜರ ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಕೈಯಾಗ ಬಂದಿದ್ದು ಆ ಕೂದಲ ಆ ಪೂಜಾರಿಯ ಕೂದಲಲ್ಲ, ಆ ಪುರೋಹಿತನ ಕೂದಲಲ್ಲ, ಆ ಅರ್ಚಕನ ಕೂದಲಲ್ಲ, ಬದಲಾಗಿ ಇವತ್ತು ಕೇತಲೇಶ್ವರ ಅವ ಕೇಶಲೇಶ್ವರ ಆಗ್ಯಾನ. ಸುಳ್ಳಾಡಿದ್ರು ನೋಡ್ರಿ. ಕೇತಲೇಶ್ವರ ಕೇಶಲೇಶ್ವರ ಆಗ್ಯಾನ. ಕೇಶ ಅಂತಂದ್ರೇನು? ಕೂದಲುಗಳು. ಆ ಲಿಂಗಕ್ಕೆ ಜಡಿ ಬಂದಾವ, ಸುಳ್ಳಾಡಿದ್ರು ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ರಾಜನಿಗೆ ಬಸವಣ್ಣವ್ರು ಹೇಳಿದ್ರು, ಬಸವಣ್ಣನವರ ದೃಷ್ಟಿ ಆ ಲಿಂಗದ ಮೇಲೆ ಬೀಳುವುದೇ ತಡ ಆ ಲಿಂಗಕ್ಕೆಲ್ಲ ಜಡಿ ಬಂದು ಬಿಟ್ಟಿದ್ದು ಅಂತ. ಇಂಥ ಪರುಷ ದೃಷ್ಟಿ ಬಸವಣ್ಣನ ದೃಷ್ಟಿ. ಇಲ್ಲಿ ಕೊಂಡಿ ಮಂಚಣ್ಣ ಅಂತನ ಹೆಂಗರ ಮಾಡಿ ಬಸವಣ್ಣನ ಹಿಡಿಬೇಕಂತೀನಿ, ಇವ ಎಲ್ಲ ಉಲ್ಟಾನ ಆಗಕತ್ತದಲ್ಲ ಇದು. ಏನಾರ ಮಾಡಬೇಕು ಅಂತ ತಿಳ್ಕೊಂಡು ಹಿಂಗೆ ಗುಡಿಯಿಂದ ಮತ್ತು ಅರಮನೆ ಕಡೆಗೆ ಬರುವಾಗ ಏನಾಗ್ಯದ ಅಂತಂದ್ರೆ, ಒಬ್ಬಕ್ಕಿ ಹೆಣ್ಮಗಳು ಹಣಿ ಮ್ಯಾಲ ವಿಭೂತಿ ಹಚ್ಕೊಂಡಾಳ. ಗಡಿಗೆ ಐತಲ್ಲ, ಆ ಗಡಿಗೆಗೂ ವಿಭೂತಿ ಹಚ್ಚಾಳ. ಆ ಗಡಿಗ್ಯಾಗ ಏನು ಮಾಡಕತ್ತಾಳ ಅಂತಂದ್ರೆ, ವಿಭೂತಿ ಹಚ್ಚಿದ ಗಡಿಗೆಯೊಳಗೆ ಸರಾಯಿ ಮಾರಕತ್ತಾಳಕ್ಕಿ. ಏನಂತ ಬಸವ ಬಸವ ಅಂತಾಳ, ತಾನೂ ವಿಭೂತಿ ಹಚ್ಕೊಂಡಾಳ, ಗಡಿಗೆಗೂ ವಿಭೂತಿ ಹಚ್ಚಾಳ. ಗಡಿಗೆಯೊಳಗೆ ಬಸವ ಬಸವ ಅಂತ ಸರಾಯಿ ಮಾರಕತ್ತಾಳ. ಸಿಕ್ಕ ಬಸವಣ್ಣ ಇವತ್ತು ನನಗಂತ ತಿಳ್ಕೊಂಡು, ನೋಡ್ರಿ ಮಹಾರಾಜರ, ಬಸವಣ್ಣ ಮಹಾನ್ ಶಿವಭಕ್ತ.
ಜಗತ್ತಿಗೆ ಬುದ್ಧಿ ಹೇಳವ, ನೀತಿ ಹೇಳವ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರ. ನೋಡ್ರಿ, ಒಬ್ಬಕ್ಕೆ ಹೆಣ್ಮಗಳು ಗಡಿಗೆಗೆ ವಿಭೂತಿ ಹಚ್ಚಿ ಅದರೊಳಗೆ ಸರಾಯಿ ಮಾರಾಕತ್ತಾಳ. ಇದೇನು ಧರ್ಮ ಏನು? ಬಸವಣ್ಣನ ಹೆಸರು ಹೇಳ್ಕೊಂತ ಸರಾಯಿ ಮಾರೋದು ಇದೇನು ಧರ್ಮ ಏನು ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ರಾಜನಿಗೆ ಅಂದ, ರಾಜರು ಹೌದೇನು ಅಂತ ತಿಳ್ಕೊಂಡು ಹತ್ತಿರ ಬಂದು ನೋಡ್ತಾರ. ಆವಾಗ ಬಸವಣ್ಣವ್ರಂತಾರ, ಅಲ್ರಿ ಮಹಾರಾಜರ, ಆ ಹೆಣ್ಮಗಳು ವಿಭೂತಿ ಪವಿತ್ರವಾದ ವಿಭೂತಿ ಹಚ್ಚಿ ಆ ಗಡಿಗ್ಯಾಗ ಏನು ಮಾರಾಕತ್ತಾಳಲ್ಲ, ಅದು ಮಾರಾಕತ್ತಿದ್ದು ಅದು ಸರಾಯಿ ಅಲ್ಲ, ಆಕಿ ಹಾಲು ಮಾರಾಕತ್ತಾಳ ಅಂತಾರ ಬಸವಣ್ಣವ್ರು. ಅವ್ರ ದೃಷ್ಟಿ ಬೀಳುದ ತಡ ಅದು ಹಾಲಾಗಿ ಬಿಟ್ಟಿತ್ತು, ಅದು ಸರಾಯಿ ಹೋಗಿ. ಅದು ಹೆಂಗೆ ಸಾಧ್ಯ ಆಕೈತಿ ಅಂತ ತಿಳ್ಕೊಂಡಂದ ರಾಜ. ಸುಳ್ಳಾಡಿದ್ರೆ ಇದೇ ಹಾಲು ಕಾಸಿ ನಿಮ್ಗೆ ತುಪ್ಪ ಮಾಡಿ ಉಣಿಸ್ತೀನಿ ಅಂದ್ರು ಬಸವಣ್ಣವ್ರು. ಆಗಿ ನೋಡೇ ಬಿಡಲಿ ಅಂತ ತಿಳ್ಕೊಂಡು ಯಾವಾಗ ರಾಜರಂದ್ರು ಆ ಗಡಿಗ್ಯಾಗ ಇರ್ತಕ್ಕಂಥ ಏನು ಪರಿವರ್ತನೆಯಾಗಿರ್ತಕ್ಕಂಥ ಹಾಲು ತರ್ತಾರೆ ಅರಮನೆಗೆ. ಸ್ವತಃ ಬಸವಣ್ಣವರೇ ಕಾಸ್ತಾರ, ಆರಿಸ್ತಾರ, ಹೆಪ್ಪ ಹಾಕ್ತಾರ. ಅದೇನು ಮೊಸರಿನೊಳಗೆ ಒಂದಿಟ್ಟು ನೀರು ಹಾಕಿ ಹಿಂಗೆ ಕಡಿತಾರ, ಏನು ಬೆಣ್ಣೆ ಬರ್ತದ, ಅದು ಬೆಣ್ಣೆ. ಅದ್ಭುತವಾಗಿ ಬಂದಿರತಕ್ಕಂಥ ಆ ಬೆಣ್ಣೆಯನ್ನು ಕಾಸಿ ಸ್ವತಃ ಬಸವಣ್ಣನವರೇ ಆ ತುಪ್ಪವನ್ನು ಮಹಾರಾಜರಿಗೆ ನೀಡಿದ್ರೆ ಮಹಾರಾಜ ಅಂತನಂತ, ಬಸವಣ್ಣ ನನ್ನ ಜನ್ಮ ಸಾರ್ಥಕ ಆಯಿತು, ಬಸವಣ್ಣ ನನ್ನ ಜೀವಮಾನದೊಳಗೆ ಇಂಥ ತುಪ್ಪನ ಉಂಡಿದ್ದಿಲ್ಲ. ಆವಾಗ ಬಸವಣ್ಣವರು ಆ ಸರಾಯಿ ಮಾರ್ತಕ್ಕಂಥ ಹೆಣ್ಮಗಳಿಗೆ, ತಂಗಿ ಸರಾಯಿ ಒಳ್ಳೇದಲ್ಲವಾ, ಮಾರಬಾರ್ದವ ಅಂತ ತಿಳ್ಕೊಂಡು ತಿಳುವಳಿಕೆ ಹೇಳ್ತಾರಂತ. ಹಿಂಗೆ ಬಸವಣ್ಣ ಮಾಡಿರ್ತಕ್ಕಂಥ ಲೀಲೆಗಳು, ಪವಾಡಗಳು ಒಂದ ಎರಡ. ಕೊಂಡಿ ಮಂಚಣ್ಣಗೆ ಮತ್ತಟ್ಟು ಸಿಟ್ಟು, ಮತ್ತಟ್ಟು ರೋಷ, ಮತ್ತಟ್ಟು ದ್ವೇಷ ಹುಟ್ಟುಬಿಡುತ್ತು ಬಸವಣ್ಣನ ಮೇಲೆ. ಹೆಂಗಾರ ಮಾಡಿ ಈ ಬಸವಣ್ಣನನ್ನು ಮುಗಿಸಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರ ಅಂತಂದ್ರೆ, ಒಬ್ಬ ಹಾವಾಡಿಗನನ್ನು ಕರೆದು, ನಿನಗೆ ಕೇಳದಷ್ಟು ದುಡ್ಡು ಕೊಡ್ತೀನಿ, ಒಂದು ಅತ್ಯಂತ ವಿಷಪೂರಿತ ಹಾವನ್ನು ಆ ಬಸವಣ್ಣನ ಮನೆಯೊಳಗೆ ಬಿಟ್ಟು ಆ ಹಾವನ್ನು ಅದನ್ನು ಕಡಿಸಿ ಬಸವಣ್ಣನನ್ನು ಕೊಲ್ಲಿಸ್ಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಹೇಳ್ತಾನೆ. ಕೈ ತುಂಬ ಬಂಗಾರದ ನಾಣ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಹಾವಾಡಿಗ ಅತ್ಯಂತ ಒಂದು ವಿಷಸರ್ಪವನ್ನು ಬಸವಣ್ಣನವರು ಮಲಗಿಕೊಳ್ತಕ್ಕಂಥ ಕೋಣೆಯೊಳಗೆ ಹೆಂಗೋ ಬಿಟ್ಟ. ಒಂದು ದಿವಸ ಮಲ್ಕೊಂಡಿರ್ತಕ್ಕಂಥ ಸಮಯದೊಳಗೆ ಬಸವಣ್ಣವ್ರ ಕಾಲಿಗೆ ಆ ಹಾವು ಕಡಿದು ಬಿಡುತ್ತೋ. ಯಾವಾಗ ಬಸವಣ್ಣನವರ ಪಾದಕ್ಕೆ ಆ ಹಾವು ಕಡಿತೋ, ಇದನ್ನು ನೋಡಿರ್ತಕ್ಕಂಥ ಗಂಗಾಂಬಿಕೆ ಜೋರಾಗಿ ಚೀರಿಬಿಟ್ಟಳು, ಕಿರಿಚಿಬಿಟ್ಟಳು. ಹಾವು 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 ಅಂತ ತಿಳ್ಕೊಂಡು ಕಿರಿಚೋದೇ ತಡ ಮಲಗಿಕೊಂಡಿರ್ತಕ್ಕಂಥ ಬಸವಣ್ಣವರಿಗೆ ಎಚ್ಚರಾತು. ಎಲ್ಲೈತಿ ಹಾವ, ಇಲ್ಲೇ ಅದ ನೋಡ್ರಿ ಅಂತ ತಿಳ್ಕೊಂಡು ತೋರ್ಸಾಕ ಹೋಗ್ತಾಳ. ಕಡ್ದಿರ್ತಕ್ಕಂಥ ಹಾವ ಸತ್ತಿತ್ತ ಹೊರತು ಬಸವಣ್ಣವರಿಗೆ ಏನೂ ಆಗಿದ್ದಿಲ್ಲ. ಯಾವಾಗ ಆ ಹಾವು ಸತ್ತಿತ್ತೋ ಆವಾಗ ಬಸವಣ್ಣವರು ಶಿವನ ಕೊರಳ ಆಭರಣಗೆ ಸಾವೇ, ಶಿವನ ಕೊರಳ ಆಭರಣಕ್ಕೆ ಸಾವೇ, ನಾಗೇಂದ್ರನಿಗೆ ಸಾವೇ ಅಂತ ತಿಳ್ಕೊಂಡು ತಮ್ಮ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತವನ್ನು ಆ ನಾಗಪ್ಪನ ಮೇಲೆ ಹಿಂಗೆ ಸವರದ ಕೂಡಲೇ ಸತ್ತಿರ್ತಕ್ಕಂಥ ಹಾವು ಕೂಡ ಜೀವಂತ ಆಯಿತು ಅಂತ ತಿಳ್ಕೊಂಡು ಬಸವಣ್ಣನ ಇತಿಹಾಸ ಹೇಳ್ತದ. ಹಿಂಗೆ ವಿಷ ಉಣಿಸಿದವರಿಗೂ ಕೂಡ ಅಮೃತವನ್ನು ಕೊಟ್ಟವನು ಬಸವಣ್ಣ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಮನುಷ್ಯರ ಮೇಲೆ ಅಟ್ಟ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ಮೇಲೂ ಕೂಡ ದಯ ಇರಬೇಕು ಅಂತಾರ ಬಸವಣ್ಣವರು. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವಂತಾರ ಬಸವಣ್ಣವರು. ಇಂಥ ಬಸವಣ್ಣ ಮಾಡಿರ್ತಕ್ಕಂಥ ಪವಾಡಗಳು ಒಂದಲ್ಲ ಎರಡಲ್ಲ. ನಾಳೆ ಅಂತೂ ಇನ್ನೂ ಅದ್ಭುತ ಪವಾಡಗಳು ಬರ್ತಾವೆ. ನಾಳೆ ಇವತ್ತಾಗಲೇ ಎಷ್ಟು 11ನೇ ದಿವಸ ಅಲ್ರಿಪ್ಪ, ಇವತ್ತು 11ನೇ ದಿವಸ. ಇಂಥ 8 ದಿವಸ ಹೋದ್ರೂ ಬಸವಣ್ಣನ ಪವಾಡಗಳೇ ಮುಗಿಯೋದಿಲ್ಲ. ಆದ್ರೆ ಬರೀ ಸಂಕ್ಷಿಪ್ತವಾಗಿ ಹೇಳೋದು ನಡೆದದ, ಸ್ವಲ್ಪ ಹೇಳೋದು ನಡೆದದ. ಆದರೆ ಇನ್ನು ಉಳಿದಿರ್ತಕ್ಕಂಥ 8-9 ದಿವಸ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಸವಣ್ಣನ ಲೀಲೆಯನ್ನು ನಾವು ನೀವು ಕೂಡಿ ಚಿಂತನೆಯನ್ನು ಮಾಡೋಣ ಅಂತೇಳಿ ಹೇಳ್ತಾ, ಇವತ್ತು ವಿಶೇಷವಾಗಿ 8ನೇ ನಂಬರ್ ವಾರ್ಡ್ ಅಲ್ರಿಪ್ಪ, ಎಷ್ಟನೇ ವಾರ್ಡ್ ತಮ್ಮ ಇವತ್ತು?